35-40 ಜನ MLA ಗಳು ಬಂದಿದ್ದೀರಿ. 35 ಅಲ್ಲ 30 ಜನ ಬಂದಿದ್ದೀವಿ. 30 ಜನ. ಯಾವಾಗ ಹೈಕಮಾಂಡ್ ಭೇಟಿ ಆಗ್ತಿದ್ದೀರಿ? ನಾಳೆಯಿಂದ ಶುರು ಮಾಡ್ತೀವಿ ಭೇಟಿಯಾಗಕ್ಕೆ. ಯಾರು ಸಿಗ್ತಾರೋ. ಖರ್ಗೆ ಸಾಹೇಬರು ಬೆಂಗಳೂರಿನಾಗ ಇದ್ದರು ನಿನ್ನೆ. ಇವತ್ತು ರಾತ್ರಿ ಇಲ್ಲ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಫಸ್ಟು ಖರ್ಗೆ ಅವ್ರಿಗೆ ಮೀಟ್ ಮಾಡ್ತೀವಿ, ವೇಣುಗೋಪಾಲು, ಸುರ್ಜಿವಾಲಾ, ಟೈಮ್ ಸಿಕ್ಕರೆ ರಾಹುಲ್ ಗಾಂಧಿ ಅವ್ರಿಗೆ ಮೀಟ್ ಮಾಡಿಕೊಂಡು ನಾವು ನಮ್ಮದೇನು ಬ್ಲ್ಯಾಕ್ ಮೇಲಿಂಗ್ ಟ್ಯಾಕ್ಟಿಕ್ಸ್ ಏನಿಲ್ಲ. ನಮ್ಮ ರಿಕ್ವೆಸ್ಟು ಮೊದಲಿಂದ ನೀವು ಮಾತು ಕೊಟ್ಟಿದ್ದೀರ 2 ವರ್ಷ ಆದಮೇಲೆ ಮಂತ್ರಿಗಳು ಮಾಡಬೇಕು ಅಂತ, ನೀವು ಮಾಡಿ ಅಂತ ನಮ್ಗೆ ಹೇಳಿದರು. ಒಂದು 4-5 ಜನ ಸೀನಿಯರ್ಸ್ ಇಟ್ಕೊಂಡು ಮಿಕ್ಕಿದ್ದು 25 ಜನಕ್ಕೆ ಚೇಂಜ್ ಮಾಡ್ತೀವಿ ಅಂತ ಸುರ್ಜೇವಾಲಾ ಮೊದಲೇ ಹೇಳಿದರು ಮಿನಿಸ್ಟರ್ ಆಗೋ ಟೈಮ್ಗೆ. ಯಾಕಂದರೆ 4 ಸರಿ 5 ಸರಿ 6 ಸರಿ ಬರೀ ಆಗಿರೋರೇ ಆಗ್ತಾಯಿದ್ದಾರೆ. ನಾವು 4 ಸರಿ 3 ಸರಿ 5 ಸರಿ 7 ಸರಿ 8 ಸರಿ MLAಗಳು ಆಗಿರೋರೆಲ್ಲ ಏನೂ ಆಗ್ತಾಯಿಲ್ಲ. ಆದ್ದರಿಂದ ನಮ್ಗೆ ಎಲ್ಲರಿಗೂ ಚಾನ್ಸ್ ಕೊಡಿ ಅಂತ ಒಂದೇ ಒಂದು ರಿಕ್ವೆಸ್ಟ್, ನಾಟ್ ಫೋರ್ಸಿಂಗ್, ಡಿಮ್ಯಾಂಡ್ ಮಾಡ್ತಾ ಇಲ್ಲ. ನಾವು ಮಾಡಲೇಬೇಕು ನಮಗೆ ಅಂತ ನಾವು ಕೇಳ್ತಾ ಇದ್ದೀವಿ. ಸಿಎಂ ಗಮನಕ್ಕೆ ತಂದಿದ್ದೀರಾ? ಸಿಎಂ ಗಮನಕ್ಕೂ ತಂದಿದ್ದೀವಿ, DK ಶಿವಕುಮಾರ್ ಗಮನಕ್ಕೂ ತಂದಿದ್ದೀವಿ, ಇಬ್ಬರಿಗೂ ನಾವು ತಂದಿದ್ದೀವಿ. ಇಬ್ಬರಿಗೂ ಮೀಟ್ ಮಾಡ್ಕೊಂಡೆ ನಾವು ಅಧಿವೇಶನ ನಡೀತಾ ಇತ್ತಲ್ಲ ಆವಾಗಲೇ ತಂದಿದ್ವಿ. ಆವಾಗಲೇ ಬರಬೇಕು ಅಂತ ಇದ್ವಿ. ಅಧಿವೇಶನ ನಡೀತಾ ಟೈಮ್ನೇ ನಾವು ಬರೋದು ಚೆನ್ನಾಗಿರಲ್ಲ ಅಂತೇಳಿ ನಾವು ಬರಲಿಲ್ಲ. ಆಮೇಲೆ ಮತ್ತೆ ಬೈ ಎಲೆಕ್ಷನ್ಗಳು ಬಂತು, ಬೇರೆ ಬೇರೆ ಸ್ಟೇಟ್ ಎಲೆಕ್ಷನ್ ಬಂತು. ಅದೆಲ್ಲ ಆದ್ಮೇಲೆ ಬರೋಣ ಅಂತೇಳಿ ನಾವು 12 ತಾರೀಕು. ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಪೆಂಡಿಂಗ್ ಅಲ್ಲಿದೆ. ಅದು ಪೆಂಡಿಂಗ್ ಅಲ್ಲಿರೋ ಹೊತ್ತಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಅದು ನಮಗೇನು ಸಂಬಂಧ ಇಲ್ಲ. ಹೈಕಮಾಂಡ್ ಬಿಟ್ಟಿದ್ದು, ಅವ್ರು ಮಾಡಬೇಕು ಬಿಡಬೇಕು ಲೀಡರ್ಶಿಪ್ ಅಂತ ಹೈಕಮಾಂಡ್ ಬಿಟ್ಟಿದ್ದು. ನಮಗೆ ಓನ್ಲಿ 1 ಪಾಯಿಂಟ್, ನಾವು 30 ಜನದ ಒಂದೇ ಒಂದು ನಮ್ಮದು ಒಕ್ಕೋರಲಿಂದ ಇದು ಒಂದು ಡಿಮಾಂಡ್ ಅಂದರೆ ರೀಶಫಲ್ ಅಷ್ಟೇ. ಸಿದ್ದರಾಮಯ್ಯ ಅವರ ಚೀಫ್ ಮಿನಿಸ್ಟರ್ ಆಗ್ಬೇಕು, DK ಶಿವಕುಮಾರ್ ಅದು ನಮಗೇನು ಸಂಬಂಧ ಇಲ್ಲ. ಅದೇನಿದ್ರು ಹೈಕಮಾಂಡ್ ಬಿಟ್ಟಿದ್ದು. ಆದ್ದರಿಂದ ಆ ಸಮಾಚಾರಕ್ಕೆ ನಾವು ಮಾತಾಡೋಕ್ಕೆ ಹೋಗಲ್ಲ. ನಮ್ದೇನಿದ್ರು 1 ಪಾಯಿಂಟ್ ಪ್ರೋಗ್ರಾಮ್ ಆದಷ್ಟು ಬೇಗನೆ ರೀಶಫಲ್ ಮಾಡಿ ಇರೋದು ಇನ್ನು 2 ವರ್ಷ ನಮಗೆ